ಕ್ವೆಶನ್ ಏನು ಹೇಳುತ್ತೆ ನೋಡಿ, ಫೈಂಡ್ ದ ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಫ್ ಆಫ್ ದಿ ಫಾಲೋವಿಂಗ್ ಇಂಟೀಜರ್ಸ್ ಬೈ ಅಪ್ಲೈಯಿಂಗ್ ದ prime factorization method. Then already we have learnt, okay, in the previous video only we have learnt how to find LCM and HCF using prime factorization method. So just we will be applying that nodi. So first we will find LCM 12, 15, 21. ಓಕೆ, ಸೊ ಯಾವ ರೀತಿ ಮಾಡಬೇಕು? ಸಿ, ಫಸ್ಟು 12 ಬರೀರಿ, 15 ಬರೀರಿ, 21 ಬರೀರಿ. ಏನು ಬರೀಬೇಕು? ಪ್ರೈಮ್ ಫ್ಯಾಕ್ಟರೈಸೇಷನ್. ಓಕೆ, 12 ಕ್ಯಾನ್ ಬಿ ರಿಟನ್ ಆ್ಯಸ್ 2 ಇಂಟು 2 3s are 6, 6 2s are 12. ಹೌದಾ? 15 ಯಾವ ರೀತಿ ಬರಿಬೋದು? 3 ಇಂಟು 5. 21 ಯಾವ ರೀತಿ ಬರಿಬೋದು ನೋಡಿ? 3 ಇಂಟು 7. ಹೌದಾ? ಎಲ್ಲ ಪ್ರೈಮ್ ನಂಬರ್ಸ್ ಇವೆ. ಪ್ರೈಮ್ ನಂಬರ್ಸಲ್ಲಿ ನಾವು ಇದನ್ನು ಬರೆದಿದ್ದೀವಿ. ಇವಾಗ ಇದರಲ್ಲಿ 2 ಸ್ಕ್ವೇರ್ ಇಂಟು 3 ಇದೆ, ಇದು 3 ಇಂಟು 5 ಇದೆ, 3 ಇಂಟು 5 ಇದೆ. ಸೊ ಮೂರಲ್ಲೂ ಕಾಮನ್ ಏನು ಕಾಣಿಸ್ತಾ ಇದೆ? 3. ಅದರ ಜೊತೆಗೆ ನೆಕ್ಸ್ಟ್ ಕಾಮನ್ ಅಂತ ಫಸ್ಟ್ ಬರೆದಿದ್ದೀರಾ. ನೆಕ್ಸ್ಟ್ ಏನು ಬರಿತಾ ಹೋಗ್ತೀರಾ? ಉಳಿದಿರೋ ನಂಬರ್ ಏನಿವೆ ಅದನ್ನು ಬರೀರಿ. ಸೊ ಇದು ನೋಡಿ, 5 ಎರಡರಲ್ಲಿ ಕಾಮನ್ ಇದೆ, 2 ಸ್ಕ್ವೇರ್ ಇದಷ್ಟು ಇದರಲ್ಲಷ್ಟೇ ಕಾಮನ್ ಇದೆ. ಬಟ್ ಎಲ್ ಸಿ ಎಮ್ ತೊಗೊಳ್ಳುವಾಗ ಯು ಆರ್ ಗೋಯಿಂಗ್ ಟು ರೈಟ್ ಎವ್ರಿಥಿಂಗ್. ಇದರಲ್ಲಿ ಏನೇನು ಬಂದಿದೆ ಎಲ್ಲ ಬರಿತೀವಿ. ಸೊ ಇದರ ರೀಸನ್ ಕೂಡ ನಾನು I have given you already. If you haven't watched the previous video, go and watch. I have already explained why should we take all the numbers. Okay, so ನಾನು ಏನು ಮಾಡ್ತೀನಿ? 5 ಸ್ಕ್ವೇರ್ ತೊಗೊಳ್ತೀನಿ. 5 ಇಂಟು 5 ಇಲ್ಲ, 1 ಮಿನಿಟ್. ಸೊ ಇವಾಗ ನೋಡಿ, ಇದರಲ್ಲೂ 5 ಇದೆ, ಇದರಲ್ಲಿ 5 ಇದೆ ಅಂತ ಹೇಳ್ಬಿಟ್ಟು 5 ಸ್ಕ್ವೇರ್ ಅಂತ ಬರೆಯೋಂಗಿಲ್ಲ, 5 ಮಾತ್ರ ತೊಗೊಳ್ತಿದ್ದೀರಾ. ಸೊ 5:1 ಆಗಬೇಕು. ನೆಕ್ಸ್ಟ್ ಮತ್ತೇನು ಉಳಿದಿದೆ ನೋಡಿ? 2 ಸ್ಕ್ವೇರ್. 2 ಸ್ಕ್ವೇರ್ ಒಂದರಲ್ಲೇ 2 ಸ್ಕ್ವೇರ್ ಇದ್ದರೆ 2 ಸ್ಕ್ವೇರ್ ಅಂತ ಬರೀರಿ. ಇಲ್ಲೊಂದು 2, ಇಲ್ಲೊಂದು 2, ಇಲ್ಲೊಂದು 2 ಅಂತ ಇದೆ ಅಂತ ಹೇಳ್ಬಿಟ್ಟು 2 ಕ್ಯೂಬ್ ಅಂತ ಬರೆಯೋಂಗಿಲ್ಲ. ಬಟ್ ಇದರಲ್ಲೇ 2 ಸ್ಕ್ವೇರ್ ಇದೆ, ಒಂದರಲ್ಲೇ 2 ಸ್ಕ್ವೇರ್ ಇದೆ, ಒಂದರಲ್ಲೇ 3 ಸ್ಕ್ವೇರ್ ಇದೆ ಅಂದರೆ ಯು ಕ್ಯಾನ್ ರೈಟ್ ಇಟ್. ಓಕೆ, ಗಾಟ್ ಇಟ್? ಎಸ್. ಇವಾಗ ದಿಸ್ ಇಸ್ ಮೈ ಎಲ್ ಸಿ ಎಮ್. ಎಲ್ ಸಿ ಎಮ್ ಅಂದರೆ ನೀವೇನು ಮಾಡ್ತೀರಾ? ಹೈಯೆಸ್ಟ್ ಪವರನ್ನು ತೊಗೊಳ್ತಾ ಹೋಗ್ತೀರಾ. ಸೊ 2 ಸ್ಕ್ವೇರ್ ಇಂಟು 3 ಇಂಟು 5. ನೆಕ್ಸ್ಟ್ ಏನು ಮಾಡಬೇಕು? ಹೆಚ್ ಸಿ ಎಫ್ ಕಂಡುಹಿಡಿಬೇಕು. ಕರೆಕ್ಟ್? ಎಸ್. ಹೆಚ್ ಸಿ ಎಫ್ ಯಾವ್ದ್ಯಾವ್ದ್ರದ್ದು? 12, 15 ಮತ್ತು 21. ಇದರಲ್ಲಿ ಏನು ಮಾಡಬೇಕು? ಯಾರು ಪ್ರೀವಿಯಸ್ ವೀಡಿಯೋ ನೋಡಿರ್ತೀರ ಫಟ್ ಅಂತ ಹೇಳ್ತೀರಾ, ಅಕ್ಕ ನಾವು ನಿಂಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಹೇಳಿ. ಹೌದಾ? ಸೊ ಸೇಮ್ 2 ಇಂಟು 3 ಇಂಟು 2 ಮಾಡ್ಕೊಳ್ಳಿ. ಬರೀಲಿಲ್ಲ ಅಂದ್ರೂ ನಡೆಯುತ್ತೆ. ಇದನ್ನು ಇದನ್ನಷ್ಟೇ ಫಸ್ಟಿಗೆ ಬರೆದ್ಬಿಟ್ಟು ನಂತರ ಎಲ್ ಸಿ ಎಮ್ ಎಚ್ ಎಫ್ ಅಂತ ಬರೆದ್ರು ದಟ್ಸ್ ಬೆಟರ್ ಐ ಥಿಂಕ್. ನೆಕ್ಸ್ಟ್ ಕ್ವೆಶನಿಂದ ಅದೇ ರೀತಿ ಮಾಡೋಣ, ಆಯಿತಾ? ಎಸ್. ಸಿ ಇಯರ್ ಹೆಚ್ ಸಿ ಎಫ್ ಅಂದರೆ ಏನು ಮಾಡ್ತೀರಾ ಹೇಳಿ? ಲೋವೆಸ್ಟ್ ಪವರನ್ನು ತೊಗೊಳ್ತೀರಾ. ಇವಾಗ ಇದರಲ್ಲಿ ನೋಡಿದರೆ ನಿಮಗೆ 2 ಸ್ಕ್ವೇರ್ ಇಂಟು 3 ಕೊಡ್ತಾ ಇದೆ, ಇಲ್ಲಿ 3 ಇಂಟು 5 ಅಂತ ಇದೆ, ಇದರಲ್ಲಿ 3 ಇಂಟು 7 ಅಂತ ಇದೆ. ಸೊ ಕಾಮನ್ ಏನಿದೆ ಫಸ್ಟು ಅದನ್ನಷ್ಟೇ ತೊಗೊಂಡು ಹೆಚ್ ಸಿ ಎಫ್ ಇಸ್ 3. ಹೆಚ್ ಸಿ ಎಫ್ ಇಸ್ 3. ಯಾಕೆ? ಇದರಲ್ಲಿ 2 ಇದೆ, ಬಟ್ ಇದರಲ್ಲಿ 2 ಇದೆಯಾ? ಇಲ್ಲ. ಇದರಲ್ಲಿ 2 ಇದೆಯಾ? ಇಲ್ಲ. 5, 7 ಏನಾದರೂ ಇದರಲ್ಲಿ ಇದೆಯಾ? ಇಲ್ಲ. ಸೊ ಕಾಮನ್ ಇರೋದು ಮಾತ್ರ ನಾವು ತೊಗೊಳ್ತೀವಿ ಇಲ್ಲಿ. ಓ, ಐ ಹೋಪ್ ಕಾಣಿಸಿಲ್ವಾ ನಿಮಗೆ? ಮೈ ಗಾಡ್. ನೋಡಿ, ಇನ್ನೊಂದು ಸರಿ ಹೇಳ್ತೀನಿ, ನೋ ಪ್ರಾಬ್ಲಮ್. 3 ಏನಿದೆ 3 ಮಾತ್ರ ನಾನು ತೊಗೊಳ್ತೀನಿ. ಯಾಕಂದರೆ ಕಾಮನ್ ಆಗಿ ಮೂರಲ್ಲೂ ಇದೆ. ಇವಾಗ ನಾನು 5 ತೊಗೊಳ್ಳಲ್ಲ. ಓಕೆ, 5 ತೊಗೊಳ್ಳಲ್ಲ. ಯಾಕೆ? ಇದರಲ್ಲಿ ಇದೆಯಾ 5? ಇಲ್ಲ. ಇದರಲ್ಲಿ ಇದೆಯಾ 5? ಇಲ್ಲ. 7 ನೋಡಿ, ಇದರಲ್ಲಿ ಇದೆಯಾ ಇಲ್ಲ. ಸೊ ಎಚ್ ಸಿ ಎಫ್ ಅಂದರೆ ಯು ಹ್ಯಾವ್ ಟು ಟೇಕ್ ಓನ್ಲಿ ಮೂವರಲ್ಲೂ ಕಾಮನ್ ಇದ್ದರೆ ಮಾತ್ರ ಅದನ್ನು ತೊಗೊಳ್ತೀರಾ. ಅರ್ಥ ಆಯ್ತಾ? ಐ ಹೋಪ್ ಯು ಹ್ಯಾವ್ ಗಾಟ್ ದಿಸ್. ಸೊ ಪ್ರೈಮ್ ಫ್ಯಾಕ್ಟರೈಸೇಷನನ್ನು ನಾನು ಅಪ್ಲೈ ಮಾಡಿಬಿಟ್ಟು ಎಲ್ ಸಿ ಎಮ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಪ್ಲೈ ಮಾಡಿಬಿಟ್ಟು ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಎರಡನ್ನು ನಾನು ಕ್ಯಾಲ್ಕುಲೇಟ್ ಮಾಡಿಕೊಂಡೆ. ಆಯಿತಾ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ನೋಡ್ಕೊಳ್ಳಿ ಏನಿದೆ.
17, 23, 29. ಸೊ ಫಸ್ಟ್ ನಾನು ಏನು ಮಾಡ್ತೀನಿ, 17 ಕ್ಯಾನ್ ಬಿ ರಿಟನ್ ಆಸ್ 17, 23, 29. ಮೂರು ನಂಬರ್ ಏನಿದೆ ಪ್ರೈಮ್ ನಂಬರ್ ಇದೆ. ಸೊ ಪ್ರೈಮ್ ನಂಬರ್ ಅಂದರೆ 1 ಇಂಟು 17 ಬರಿಬೋದು, ಇಲ್ಲ ಅಂದರೆ 17 ಇಂಟು 1 ಅಂತ ಬರಿಬೋದು. ಇಷ್ಟೇ. ಓಕೆ. 23 ನೋಡ್ಕೊಳ್ಳಿ, ಸೇಮ್ 1 ಇಂಟು 23 ಅಂತ ಬರಿಬೋದು, ಆರ್ 23 ಇಂಟು 1 ಅಂತ ಬರಿಬೋದು. 29 ಕೂಡ ಅಷ್ಟೇ, 1 ಇಂಟು 29 ಅಂತ ಬರಿಬೋದು, ಆರ್ 29 ಇಂಟು 1 ಅಂತ ಬರಿಬೋದು. ಅರ್ಥ ಆಯ್ತಾ? ಇವಾಗ ನನಗೆ ಎಲ್ ಸಿ ಎಮ್ ಬೇಕು, ಎಚ್ ಸಿ ಎಫ್ ಬೇಕು. ಸೊ ಎಲ್ ಸಿ ಎಮ್ ಅಂತ ಬರ್ಕೊಳ್ತೀನಿ. ಎಲ್ ಸಿ ಎಮ್ ಅಂದರೆ ಏನು ಎಲ್ಲ ಬರಿತೀರಾ. ಓಕೆ. ಸೊ ನೋಡಿ, 1 ಇಂಟು 17 ಇಂಟು 23 ಇಂಟು 29 ಅಂತ ಬರಿತೀರಾ. ಎಚ್ ಸಿ ಎಫ್ ಅಲ್ಲಿ ಏನು ಮಾಡ್ತೀರಾ, ಕಾಮನ್ ಆಗಿರೋದು 1 ಮಾತ್ರ ಕಾಮನ್ ಇದೆ. ಓಕೆ, ದಿಸ್ ಇಸ್ ಯುವರ್ ಆನ್ಸರ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್ ನೋಡಿ, 8, 9 ಮತ್ತು 25 ಇದೆ. ಎಸ್, ಫಸ್ಟ್ ಏನು ಮಾಡ್ತೀರಾ, 8 ಇಸ್ ಈಕ್ವಲ್ ಟು 2 ಇಂಟು 2 ಇಂಟು 2 ಅಂತ ಬರಿಬಹುದಾ? ಎಸ್. 9 ನೋಡಿ, ಏನಂತ ಬರಿತೀರಾ, 3 ಇಂಟು 3 ಅಂತ ಬರಿತೀರಾ. 25 ನೋಡಿ, 5 ಇಂಟು 5 ಅಂತ ಬರಿತೀರಾ. ಇದರಲ್ಲಿ 2 ಕ್ಯೂಬ್ ಇದೆ, ಇದರಲ್ಲಿ 3 ಸ್ಕ್ವೇರ್ ಇದೆ, ಇದರಲ್ಲಿ 5 ಸ್ಕ್ವೇರ್ ಇದೆ. ಎಲ್ ಸಿ ಎಮ್ 2 ಕ್ಯೂಬ್ 3 ಸ್ಕ್ವೇರ್ 5 ಸ್ಕ್ವೇರ್. ಹೆಚ್ ಸಿ ಎಫ್ ಏನು ಕಾಮನ್ ಇಲ್ಲ ಅಂದರೆ 1. ಅರ್ಥ ಆಯ್ತಾ? ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಥರ್ಡ್ ಕ್ವೆಶನ್. ಮೂವಿಂಗ್ ಆನ್ ಟು ದ ಫೋರ್ತ್ ಕ್ವೆಶನ್. ಸೊ ಫೋರ್ತ್ ಕ್ವೆಶನ್ ಏನಿದೆ, ಗಿವನ್ ದ್ಯಾಟ್ ಹೆಚ್ ಸಿ ಎಫ್ 306 ಮತ್ತು 657ದು 9 ಇದೆ. ಹೆಚ್ ಸಿ ಎಫ್ ಇಸ್ ಗಿವನ್, ಎಲ್ ಸಿ ಎಮ್ ವಿ ಶುಡ್ ಫೈಂಡ್. ಸೊ ಹೌ ವಿಲ್ ವಿ ಡೂ ಸಚ್ ಪ್ರಾಬ್ಲಮ್ಸ್ ಅಕ್ಕ? ಯಾವ ರೀತಿ ಥಿಂಕ್ ಮಾಡಬೇಕು ನೋಡಿ, ಈಸಿ. ಯು ನೋ ಒನ್ ಥಿಂಗ್, ದ್ಯಾಟ್ ಹೆಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ is equal to ಪ್ರಾಡಕ್ಟ್ ಆಫ್ ನಂಬರ್ಸ್ ಅಂತ. ಹೌದಾ? ಸೊ ಅಂದರೆ ಈ ಹೆಚ್ ಸಿ ಎಫ್, ಇದರದ್ದು ಹೆಚ್ ಸಿ ಎಫ್ ಏನು ಬರ್ತಾ ಇದೆ, 9. ಎಲ್ ಸಿ ಎಮ್ ಗೊತ್ತಿದೆಯಾ? ನೋ, ದ್ಯಾಟ್ ಓನ್ಲಿ ವಿಶ್ ಮಸ್ಟ್ ಫೈಂಡ್. ಸೊ ಅದನ್ನು ನಾನು ಎಲ್ ಸಿ ಎಮ್ ಅಂತಲೇ ತೊಗೊಂಡು, ಪ್ರಾಡಕ್ಟ್ ಆಫ್ ನಂಬರ್ಸ್ ಅಂದರೆ 306 ಇಂಟು 6, 5, 7 ಅಂತ ಮಾಡ್ತೀನಿ. ಓಕೆ. ಎಲ್ ಸಿ ಎಮ್ ಬೇಕಾದರೆ ಏನು ಮಾಡೋದು, ಮಲ್ಟಿಪ್ಲೈಯಲ್ಲಿರೋದ್ರಿಂದ ಈ ಕಡೆ ಹೋಗಿದಾಗ, ಓಕೆ, ಲೆಫ್ಟ್ ಹ್ಯಾಂಡ್ ಸೈಡಿಂದ ರೈಟ್ ಹ್ಯಾಂಡ್ ಸೈಡ್ ಹೋಗುವಾಗ ವಾಟ್ ವಿಲ್ ಹ್ಯಾಪನ್, ಇಟ್ ವಿಲ್ ಗೆಟ್ ಡಿವೈಡೆಡ್. ಸೊ 306 ಇಂಟು 6, 5, 7 ಇಲ್ಲಿ ಮಲ್ಟಿಪ್ಲೈಯಲ್ಲಿರೋದು ಕೆಳಗೆ ಬಂದು ಡಿವಿಷನಲ್ಲಿ ಬರುತ್ತೆ. ಸೊ ನೌ ಯು ಮಲ್ಟಿಪ್ಲೈ ದೀಸ್ ಬೋತ್ ಆ್ಯಂಡ್ ದೆನ್ ಡಿವೈಡ್ ದಟ್ ನಂಬರ್. ಓಕೆ. ಇಲ್ಲ ಅಂದರೆ ನೋಡಿ, 3 3s, ಓಕೆ, 3 10s, 3 2s, ಓಕೆ, 3 1s, 3 3s, 3 6. ಸೊ 36 ಇಂಟು 6, 5, 7 ಮಾಡಿದರೆ ಆಯಿತು. ಮಾಡ್ಕೊಳ್ಳಿ, 6 5 7 ಇಂಟು 36, 6 7s 42, 6 5s 30 ಪ್ಲಸ್ 4 34, 6 6 36 ಪ್ಲಸ್ 3 39 ಆಗ್ತಾ ಇದೆ. 3 7s 21, 3 5s 15 16 17, 3 6 18 ಪ್ಲಸ್ 1 19, 2 5 9 ಪ್ಲಸ್ 7 16, 9 10 ಪ್ಲಸ್ 1 13, ಸೊ 2. ಸೊ ಏನು ಬರ್ತಾ ಇದೆ ಎಲ್ ಸಿ ಎಮ್ ನಮ್ಮದು, 2 3 6 5 2. ಹೌದಾ? ಎಸ್. ಸೊ ದಿಸ್ ಇಸ್ ಯುವರ್ ಆನ್ಸರ್, ರೈಟ್? ಇಷ್ಟೇ. ಈ ರೀತಿ ಏನಾದರೂ ಕ್ವೆಶನ್ ಬಂದರೆ ದಿಸ್ ಇಸ್ ದ ಥಿಂಗ್ ಫಸ್ಟ್ ನಿಮ್ಮ ಮೈಂಡಲ್ಲಿ, ದಿಸ್ ಶುಡ್ ಕಮ್. ಓಕೆ, ದಿಸ್ ಥಿಂಗ್ ಶುಡ್ ಕಮ್ ಆ್ಯಂಡ್ ದೆನ್ ಯು ಕ್ಯಾನ್ ಈಸಿಲಿ ಸಾಲ್ವ್. ಓಕೆ, ನಿಮ್ಗೆ ಏನು ಬೇಕಾಗುತ್ತೆ, ಇಫ್ ಯು ನೀಡ್ ಎಲ್ ಸಿ ಎಮ್ ದೆನ್ ಎಚ್ ಸಿ ಎಫ್ನ ಆ ಕಡೆ ಕಳಿಸಿ. ಇಲ್ಲ ಅಕ್ಕ ನಮಗೆ ಎಲ್ ಸಿ ಎಮ್ ಕೇಳಿಲ್ಲ, ಎಲ್ ಸಿ ಎಮ್ ಕೇಳಿದರೆ ಎಚ್ ಸಿ ಎಫ್ ಅಲ್ಲ ಅಂದರೆ ಎಚ್ ಸಿ ಎಫ್ ಎಲ್ ಸಿ ಎಮ್ನ ಇಲ್ಲೇ ಇಟ್ಟು ಎಚ್ ಸಿ ಎಫ್ ಕಳಿಸಿ. ಇಲ್ಲಕ್ಕ ಎಲ್ ಸಿ ಎಮ್ ಕೊಟ್ಟಿದ್ದಾರೆ ಬಟ್ ಎಚ್ ಸಿ ಎಫ್ ಕೊಟ್ಟಿಲ್ಲ, ಎಚ್ ಸಿ ಎಫ್ ಕಂಡುಹಿಡಬೇಕು ಅಂದರೆ ಎಲ್ ಸಿ ಎಮ್ನ ಎಲ್ಲೇ ಇಡಿ, ಎಚ್ ಸಿ ಎಫ್ನ ಇಲ್ಲಿ ತೊಗೊಂಡು ಬನ್ನಿ. ಗಾಟ್ ಇಟ್? ಎಸ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಕ್ವೆಶನ್.